Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪ್ರಜ್ವಲ್ರನ್ನ ಸೆರೆ ಹಿಡಿಯುವಂತ ದಿನ ಹತ್ತಿರವಾಗ್ತಾ ಇದೆ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ಮೋದಿಗೆ ಮತ್ತೊಂದು ಪತ್ರವನ್ನ ಬರೆದಿದ್ದಾರೆ. ಪತ್ರವನ್ನ ಕೈಗೆತ್ತಿಕೊಂಡಿರುವಂತ ವಿದೇಶಾಂಗ ಇಲಾಖೆ ಪ್ರಕ್ರಿಯೆ ಶುರು ಮಾಡಿದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಈ ಮೂಲಕ ಪ್ರಜ್ವಲ್ ಪ್ರಕರಣದ ಬಾಣವನ್ನ ಸಿದ್ದರಾಮಯ್ಯ ಮತ್ತೆ ಕೇಂದ್ರದ ಕಡೆಗೆ ಬಿಟ್ಟಿದ್ದಾರೆ. ಅದರಲ್ಲೂ ವಿಡಿಯೋ ಲೀಕ್ ಮಾಡಿ ಹೆಣ್ಣು ಮಕ್ಕಳ ಮಾನ ತೆಗೆದಿದ್ಯಾರು ಅಂತ ನಡೀತಾ ಇದ್ದ ಮಾತಿನ ಕದನಕ್ಕೆ ಪ್ರತ್ಯಾಸ್ತ್ರವನ್ನ ಹೂಡುವ ಮುಖೇನವಾಗಿ ತಂತ್ರ ಹೆಣೆದಿದ್ದಾರೆ ಸಿದ್ದರಾಮಯ್ಯನವರು. ಈ ನಡುವೆ ದೇವೇಗೌಡರು ಪ್ರಜ್ವಲ್ಗೆ ಬಹಿರಂಗ ವಾರ್ನಿಂಗ್ ಅನ್ನ ಕೊಟ್ಟಿದ್ದು ಒಂದು ಪತ್ರವನ್ನು ಬರೆದಿದ್ದಾರೆ. ಈ ಪತ್ರಕ್ಕೂ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಡ್ತಿದ್ದಾರೆ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡಿ ಮೋದಿಗೆ ಸಿಎಂ ಪತ್ರ. Come, 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 my love, please don't say no, baby. Come, 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 my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮೊನ್ನೆ ಮೌನಾಸ್ತ್ರ, ಇಂದ ಪತ್ರಾಸ್ತ್ರ, ಕೇಂದ್ರದ ಅಂಗಳದಲ್ಲೇ ಚೆಂಡೌ. ಎರಡನೇ ಪತ್ರ ಬರೆದಿದ್ದೀನಿ ನಾನು. ಬಿಜೆಪಿ ಮೇಲೆ ಹಾಕುವ ಯತ್ನ, ಕಮಲ ನಾಯಕರ ಕಿಡಿ. ಸುಮ್ಮನೆ ಸಂತೆಯಲ್ಲಿ ಬರದಂತೆ ಪತ್ರ ಬರೆಯುವಂಥದ್ದು ತನಿಖೆಗಿಂತ ಹೆಚ್ಚು ರಾಜಕಾರಣವನ್ನ ಮಾಡಕ್ಕೆ ಹೊರಟಿದೆ. ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡು ಇಂದಿಗೆ ಬರೋಬ್ಬರಿ 27 ದಿನವಾಗಿದೆ. ಹಾಸನದಲ್ಲಿ ವೋಟ್ ಮಾಡಿ ವಿದೇಶಕ್ಕೆ ಜೂಟ್ ಆಗಿರೋ ಪ್ರಜ್ವಲ್ ರೇವಣ್ಣ ಇನ್ನೂ ಪತ್ತೆ ಇಲ್ಲ. ಎರಡೆರಡು ನೋಟಿಸ್, ಒಂದು ಲುಕ್ಔಟ್, ಮತ್ತೊಂದು ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟರು ದೇಶಕ್ಕೆ ವಾಪಸ್ ಆಗಿಲ್ಲ. ಅಷ್ಟೇ ಯಾಕೆ, ಅರೆಸ್ಟ್ ವಾರಂಟ್ ಜಾರಿ ಆದ್ರೂ ಪ್ರಜ್ವಲ್ ರೇವಣ್ಣ ಬರೋ ಲಕ್ಷಣಗಳೇ ಕಾಣ್ತಾಗಿಲ್ಲ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಪತ್ರ ಬರೆದಿದ್ದಾರೆ. ಮೇ 2ರಂದು ಮೋದಿಗೆ ಪತ್ರ ಬರೆದಿದ್ದ ಸಿಎಂ ಇವತ್ತು ಮತ್ತೊಂದು ಪತ್ರ ಪ್ರಜ್ವಲ್ ಪ್ರಕರಣದ ಚೆಂಡನ್ನ ಕೇಂದ್ರದ ಅಂಗಳಕ್ಕೆ ಎಸೆದಿದ್ದಾರೆ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದುಗೊಳಿಸಿ ಅಂತ ಒತ್ತಾಯಿಸಿದ್ದಾರೆ. ಪ್ರಮುಖ ಆರೋಪಿ ಪ್ರಜ್ವಲ್ ವಾಪಸ್ ಆಗದೆ ಇರೋದು ತನಿಖೆಗೆ ಹಿನ್ನಡೆಯಾಗ್ತಿದೆ. ದಿನಕ್ಕೊಂದು ಆಡಿಯೋ ಬ್ಲಾಸ್ಟ್ ಆಗ್ತಾ ಆಗಿದ್ದು ವಿಪಕ್ಷಕ್ಕೆ ಅಸ್ತ್ರವಾಗ್ತಾ ಆಗಿದೆ. ಸಂಭಾಷಣೆಯಲ್ಲಿ ಕೇಳಿ ಬರ್ತಿರೋ ಹೆಸರುಗಳು ಕಾಂಗ್ರೆಸ್ಗೆ ತಿರುಗು ಬಾಣವಾಗ್ತಿದೆ. ಮೊನ್ನೆಯಷ್ಟೇ ಪ್ರಕರಣದ ಬಗ್ಗೆ ಮೌನವಾಗಿರುವಂತೆ ಸಲಹೆ ನೀಡಿದ್ದ ಸಿಎಂ ಇವತ್ತು ಪತ್ರದ ಮೂಲಕ ಅಸ್ತ್ರ ಹೂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರದಂತ ಗಂಭೀರ ಪ್ರಕರಣವಿದೆ. ಎಸ್ಐಟಿ ವಿಚಾರಣೆಗೆ ಪ್ರಜ್ವಲ್ ಹಾಜರಾಗಬೇಕಿದೆ. ಹೀಗಾಗಿ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಪತ್ರದ ಮೂಲಕ ಸಿಎಂ ಆಗ್ರಹಿಸಿದ್ದಾರೆ. ಆಮೇಲೆ ನನ್ನ ಮೊದಲನೇ ಪತ್ರಕ್ಕೆ ಉತ್ತರ ಬರದೇ ಇರೋದ್ರಿಂದ ಮತ್ತೆ ಕೇಂದ್ರ ಸರ್ಕಾರ ಸಹಕರಿಸದೇ ಇರೋದ್ರಿಂದ ಎರಡನೇ ಪತ್ರ ಬರೆದಿದ್ದೀನಿ ನಾನು. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಹಾಗಾದ್ರೆ ಸಿಎಂ ಬರೆದಿರೋ ಪತ್ರದಲ್ಲೇನಿದೆ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಸರಣಿ ಕುಕೃತ್ಯಗಳ ಬಗ್ಗೆ ನಾನು ನಿಮಗೆ ಮತ್ತೆ ಪತ್ರ ಬರೆಯುತ್ತಿದ್ದೇನೆ. ಪ್ರಜ್ವಲ್ ರೇವಣ್ಣ ಏಪ್ರಿಲ್ 27, 2024ರಂದು ದೇಶ ಬಿಟ್ಟು ಹೋಗಿದ್ದಾರೆ. ಮೊದಲ ಎಫ್ಐಆರ್ ದಾಖಲಾಗುವ ಕೆಲವೇ ಗಂಟೆಗಳಲ್ಲಿ ತನ್ನ ರಾಜತಾಂತ್ರಿಕ ಪಾಸ್ಪೋರ್ಟ್ ದುರ್ಬಳಕೆ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಕರ್ನಾಟಕ ಸರ್ಕಾರ ತನಿಖೆ ನಡೆಸಲು ವಿಶೇಷ ತನಿಖಾ ತಂಡ ರಚಿಸಿದೆ. ಲುಕ್ಔಟ್ ನೋಟಿಸ್, ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಿದ್ರೂ ಪ್ರಜ್ವಲ್ ವಾಪಸ್ ಆಗಿಲ್ಲ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಸೇರಿದಂತೆ ಗಂಭೀರ ಪ್ರಕರಣಗಳಿವೆ. ಹೀಗಾಗಿ 1967ರ ಪಾಸ್ಪೋರ್ಟ್ ಕಾಯ್ದೆ ಪ್ರಕಾರ ಪ್ರಜ್ವಲ್ ರೇವಣ್ಣನ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದುಪಡಿಸಿ ದೇಶಕ್ಕೆ ಮರಳುವಂತೆ ಮಾಡಿ ಎಂದು ಮನವಿ ಮಾಡುತ್ತಿದ್ದೇನೆ. ಹೀಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆಯುವ ಮೂಲಕ ಕೇಂದ್ರ ಸರ್ಕಾರದತ್ತ ಬಾಣ ಬಿಟ್ಟಿದ್ದಾರೆ. ಇನ್ನು ಸಿಎಂ ಬರೆದಿರೋ ಪತ್ರವನ್ನು ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿರೋ ರಾಹುಲ್ ಗಾಂಧಿ
ಪ್ರಧಾನಮಂತ್ರಿಯವರೇ, ನೀವು ಸಾಮೂಹಿಕ ಅತ್ಯಾಚಾರಿಯನ್ನ ಏಕೆ ಉಳಿಸುತ್ತಿದ್ದೀರಿ? ನಿಮಗೆ ಯಾವ ಒತ್ತಡ ಇದೆ ಅಂತ ಪ್ರಶ್ನಿಸಿದ್ದಾರೆ. ಬಿಜೆಪಿ ಮೇಲೆ ಹಾಕೋ ಪ್ರಯತ್ನ, ಸಿಎಂ ಪತ್ರಕ್ಕೆ ಜೋಶಿ ಕಿಡಿ. ಇನ್ನು ಸಿಎಂ ಪತ್ರಕ್ಕೆ ಬಿಜೆಪಿ ನಾಯಕರು ಬೆಂಕಿಯುಗುಳಿದ್ದಾರೆ. ಬಿಜೆಪಿ ಮೇಲೆ ಹಾಕೋ ಪ್ರಯತ್ನ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಕೂಡ ಗುಡುಗಿದ್ದು, ಸಂತೆಯಲ್ಲಿ ಪತ್ರ ಬರೆದಂತೆ ಪತ್ರ ಬರೆಯಬಾರದು ಎಂದಿದ್ದಾರೆ. ಆ ಕಾನೂನಿನ ಪ್ರಕಾರವಾಗಿ ಏನು ಪ್ರೊಸೆಸ್ಸನ್ನು ಮಾಡಬೇಕು ಎಲ್ಲ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಹಕಾರ ಕೊಡ್ಲಿಕ್ಕೆ ತಯಾರಿದ್ದೇ ಇದೆ. ಅದರ ಪ್ರಶ್ನೆ ನಾವು ಬರೆದ ತಕ್ಷಣ ಆಗಬೇಕು, ಅದಕ್ಕೆ ಬಿಜೆಪಿ ಮೇಲೆ ಅದನ್ನು ಹಾಕಬೇಕು. ಈಗ ಕೇಂದ್ರ ಸರ್ಕಾರದ ಮೇಲೆ ಹಾಕಲಿಕ್ಕೆ ಸದ್ದು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ಇದರಲ್ಲಿ ತನಿಖೆಗಿಂತ ಹೆಚ್ಚು ರಾಜಕಾರಣವನ್ನ ಮಾಡಕ್ಕೆ ಹೊರಟಿದೆ. ಆ ಪ್ರೊಸೀಜರ್ ನಲ್ಲಿ ಯಾವ್ಯಾವ ನಿಬಂಧನೆಗಳು ಇದಾವೆ, ರಾಜ್ಯ ಸರ್ಕಾರ ಆ ಎಲ್ಲಾ ನಿಬಂಧನೆಗಳನ್ನ ಪೂರೈಸಿ ಕಳಿಸ್ಕೊಡ್ಲಿ. ಸುಮ್ಮನೆ ಸಂತೆಯಲ್ಲಿ ಬರದಂತೆ ಪತ್ರ ಬರೆಯುವಂತದ್ದು ರಾಜಕೀಯ ಪ್ರೌಢಿಮೆ ಮತ್ತೆ ಪ್ರಬುದ್ಧತೆ ಆಗೋದಿಲ್ಲ. ಸಿಎಂ ಪತ್ರ ಬರೆದ ಬೆನ್ನಲ್ಲೇ ಮಾಜಿ ಪ್ರಧಾನಿ ದೇವೇಗೌಡರು ಪತ್ರ ಬರೆದು ಟ್ವೀಟ್ ಮಾಡಿದ್ದಾರೆ. ನನ್ನ ತಾಳ್ಮೆ ಪರೀಕ್ಷಿಸಬೇಡ, ಎಲ್ಲಿದ್ದೀಯಾ ಮೊದಲು ಬಂದು ಪೊಲೀಸರ ಮುಂದೆ ಶರಣಾಗು ಅಂತ ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಈಗ ಒಂದು ಕೆಲಸವನ್ನಷ್ಟೇ ಮಾಡಬಲ್ಲೆ. ಅದೇನಂದ್ರೆ ಪ್ರಜ್ವಲ್ನ ಎಲ್ಲಿದ್ರೂ ಬಂದು ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆಯನ್ನ ಎದುರಿಸಬೇಕು ಎಂದು ಯಾವುದೇ ಮುಲಾಜು ಮರ್ಜಿ ಇಲ್ಲದೆ ಹೇಳಬಲ್ಲೆ ಮತ್ತು ಹೇಳುತ್ತಿದ್ದೇನೆ ಕೂಡ. ಇದು ನಾನು ಅವನಿಗೆ ಕೊಡುತ್ತಿರುವ ಎಚ್ಚರಿಕೆ ಎಂದು ಕೂಡ ತಿಳಿಯಬೇಕು. ಅವನು ಈ ಎಚ್ಚರಿಕೆಗೆ ಮನ್ನಣೆ ಕೊಡದಿದ್ದಲ್ಲಿ ಅವನು ನನ್ನ ಮತ್ತು ಕುಟುಂಬದವರೆಲ್ಲರ ಕೋಪವನ್ನ ಎದುರಿಸಬೇಕಾಗುತ್ತದೆ. ಅವನು ಎಸಗಿದ್ದಾನೆ ಎನ್ನಲಾದ ತಪ್ಪುಗಳನ್ನು ತೀರ್ಮಾನಿಸಲು ಕಾನೂನು ಇದೆ. ಆದ್ರೆ ಈ ಎಚ್ಚರಿಕೆಗೆ ಅವನು ತಲೆಬಾಗದಿದ್ದಲ್ಲಿ ಅವನು ಮನೆಯವರ ಕಣ್ಣಲ್ಲಿ ಏಕಾಂಗಿಯಾಗುವುದರಲ್ಲಿ ಸಂದೇಹವಿಲ್ಲ. ನನ್ನ ಬಗ್ಗೆ ಅವನಿಗೆ ಏನಾದರೂ ಗೌರವವಿದ್ದಲ್ಲಿ ಅವನು ಕೂಡಲೇ ಹಿಂದಿರುಗಿ ಬರಬೇಕು. ಹೀಗೆ ಪತ್ರ ಬರೆಯುವ ಮೂಲಕ ಪ್ರಜ್ವಲ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ದೇವೇಗೌಡರ ಪತ್ರಕ್ಕೆ ಕೌಂಟರ್ ಕೊಟ್ಟಿರೋ ಸಿಎಂ ಸಿದ್ದರಾಮಯ್ಯ, ಪ್ರಜ್ವಲ್ನ ವಿದೇಶಕ್ಕೆ ಕಳುಹಿಸಿದವರೇ ಅವರು, ಈ ಪತ್ರ ಬರೆದು ಏನ್ ಮಾಡ್ತಾರೆ ಅಂತ ಪ್ರಶ್ನಿಸಿದ್ದಾರೆ. ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ, ಪತ್ರ ಬರೆಯೋದು ಸುಮ್ಮನೆ ಪಬ್ಲಿಕ್ ಕನ್ಸಂಪ್ಷನ್. ಬಿಜೆಪಿ ಶಾಸಕರದ್ದು ಫೋನ್ ಟ್ಯಾಪ್ ಆಗಿದೆ ಎಂದ ರಾಜೀವ್. ಯಾರದ್ದು ಫೋನ್ ಟ್ಯಾಪ್ ಮಾಡಿಲ್ಲ ಎಂದ ಸಿದ್ದರಾಮಯ್ಯ. ಈ ಮಧ್ಯೆ ಫೋನ್ ಟ್ಯಾಪ್ ಸಮರವೂ ಜೋರಾಗಿದೆ. ಬಿಜೆಪಿ ಬಹುತೇಕ ಶಾಸಕರದ್ದು ಫೋನ್ ಟ್ಯಾಪ್ ಆಗಿದೆ ಅಂತ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ ರಾಜೀವ್ ಆರೋಪಿಸಿದ್ದಾರೆ. ಇದಕ್ಕೆ ಮತ್ತೊಮ್ಮೆ ಸ್ಪಷ್ಟನೆ ನೀಡಿರೋ ಸಿಎಂ, ಯಾರ ಫೋನನ್ನು ಟ್ಯಾಪ್ ಮಾಡ್ತಿಲ್ಲ ಎಂದಿದ್ದಾರೆ. ನನ್ನ ಸ್ನೇಹಿತರು ಬಹಳಷ್ಟು ಜನ ಇಲಾಖೆಯಲ್ಲಿ ಇರೋದ್ರಿಂದ ಬಿಜೆಪಿಯ ಬಹುತೇಕ ಎಲ್ಲಾ ಶಾಸಕರದ್ದು ಡಿಫ್ಯಾಕ್ಟ್ ನಿಮ್ದು ಟ್ರ್ಯಾಪ್ ಆಗಿದೆ ಅಂತ ಹೇಳಿದ್ರು. ನಾನು ನಿನ್ನೆನೂ ಕೂಡ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಹಿಂದೆ ನಾನು ಚೀಫ್ ಮಿನಿಸ್ಟರ್ ಆಗಿರ್ಬೋದು, ನಮ್ಮ ಸರ್ಕಾರ ಈಗ ಇರ್ಬೋದು, ಯಾವತ್ತೂ ಕೂಡ ಫೋನ್ ಟ್ಯಾಪಿಂಗ್ ಮಾಡಿಲ್ಲ, ಮಾಡಲ್ಲ, ಮಾಡೋದೂ ಇಲ್ಲ. ಇದೆಲ್ಲದರ ನಡುವೆ ಅತ್ತ ಎಚ್.ಡಿ. ರೇವಣ್ಣ ಟೆಂಪಲ್ ರನ್ ಮುಂದುವರೆಸಿದ್ದಾರೆ. ಕಲಬುರಗಿಯ ಗಾಣಗಾಪುರದಲ್ಲಿ ಗುರುದತ್ತನ ದರ್ಶನ ಪಡೆದಿದ್ದಾರೆ. ಸದ್ಯ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದಾಗುತ್ತಾ? ದೇವೇಗೌಡರ ಎಚ್ಚರಿಕೆಗೆ ತಲೆಬಾಗಿ ಪ್ರಜ್ವಲ್ ಬರ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ಟಿವಿ9. ಹೀಗೆ ಸಿಎಂ ಸಿದ್ದರಾಮಯ್ಯ ಮೇಲಿಂದ ಮೇಲೆ 2 ಪತ್ರವನ್ನ ಬರೆದಿದ್ದಾರೆ. ಎಸ್ಐಟಿಯು ಪ್ರಜ್ವಲ್ ರೇವಣ್ಣ ಅವರನ್ನ ದೇಶಕ್ಕೆ ಕರೆತರೋದಕ್ಕೆ ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದೆ. ಈ ಹೊತ್ತಿನಲ್ಲೇ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡುವಂತೆ ಸಿಎಂ ಕೇಂದ್ರದ ಮೊರೆ ಹೋಗಿದ್ದಾರೆ. ಹಾಗಿದ್ರೆ ಪಾಸ್ಪೋರ್ಟ್ ರದ್ದಿಗೆ ಇರುವ ಬಗ್ಗೆ ಕಾನೂನುಗಳು ಏನೇನಿದೆ ರದ್ದತಿ ಮಾಡಬೇಕು ಅಂತ ಅಂದ್ರೆ, ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡದೆಯೂ ಕೂಡ ಪ್ರಜ್ವಲ್ರನ್ನ ಕರೆತರೋದಕ್ಕೆ ಅವಕಾಶ ಇದೆಯಾ? ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಪಾಸ್ಪೋರ್ಟ್, ರಾಜತಾಂತ್ರಿಕ ಪಾಸ್ಪೋರ್ಟ್. ವಿದೇಶಾಂಗ ಇಲಾಖೆ ಅಧಿಕಾರಿಗಳು, ಮುಖ್ಯಮಂತ್ರಿಗಳು ಹಾಗೂ ಸಂಸದರಿಗಷ್ಟೇ ಈ ಪಾಸ್ಪೋರ್ಟ್ ನೀಡಲಾಗುತ್ತೆ. ಇದೊಂದು ಪಾಸ್ಪೋರ್ಟ್ ಇದ್ದವರು ಯಾವುದೇ ವೀಸಾ ಇಲ್ಲದೆ ಕೆಲ ದೇಶಗಳಿಗೆ ಪ್ರಯಾಣ ಮಾಡಬಹುದಾಗಿದೆ. ಇದೇ ವಿಚಾರ ನೋಡಿ ಎಸ್ಐಟಿ ಮತ್ತು ರಾಜ್ಯ ಸರ್ಕಾರ ತಲೆ ಕೆಡಿಸಿಕೊಳ್ಳುವಂತೆ ಮಾಡಿದೆ. ಪಾಸ್ಪೋರ್ಟ್ ಸಹಾಯದಿಂದ ಪ್ರಜ್ವಲ್ ರೇವಣ್ಣ ದೇಶದಿಂದ ದೇಶಕ್ಕೆ ಪರಾರಿಯಾಗ್ತಿದ್ದಾರೆ. ಎಸ್ಐಟಿ ಅಧಿಕಾರಿಗಳಿಗೆ ಇಷ್ಟೊಂದು ಆಟ ಆಡಿಸುವಂತೆ ಮಾಡ್ತಿರೋ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡುವಂತೆ ಸಿಎಂ ಕೇಂದ್ರದ ಮೊರೆ ಹೋಗಿದ್ದಾರೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿ ಅಷ್ಟು ಸುಲಭನಾ? ಅಂದ್ರೆ ಇಲ್ಲ ಅನ್ನೋದೇ ಕಾನೂನು.
ಮನವಿ ಕೊಟ್ಟ ತಕ್ಷಣ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡುವುದಕ್ಕೆ ಬರುವುದಿಲ್ಲ. ಪ್ರಜ್ವಲ್ ಪ್ರಕರಣದ ತನಿಖೆ ಮಾಡ್ತಿರೋ ಸಂಸ್ಥೆಗಳು ಕೋರ್ಟ್ಗೆ ಅನುಮತಿ ಪಡಿಬೇಕು. ಜೊತೆಗೆ ಗೃಹ ಇಲಾಖೆ ಪರಿಶೀಲನೆ ನಡೆಸಿ ಸಮ್ಮತಿ ಸೂಚಿಸಿದ್ರೆ ವಿದೇಶಾಂಗ ಇಲಾಖೆ ಪಾಸ್ಪೋರ್ಟ್ ರದ್ದು ಮಾಡುತ್ತೆ. ಒಮ್ಮೆ ರದ್ದಾದ್ರೆ ಎಲ್ಲಾ ದೇಶಗಳ ಇಮಿಗ್ರೇಷನ್ಗೆ ಮಾಹಿತಿ ಹೋಗುತ್ತೆ. ಹೀಗಾಗಿ ಭಾರತಕ್ಕೆ ಬರಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಹೀಗಿರುವಾಗ ಭಾರತಕ್ಕೆ ಮರಳದೆ ಪ್ರಜ್ವಲ್ಗೆ ಬೇರೆ ದಾರಿ ಇರೋದಿಲ್ಲ. ರಾಜತಾಂತ್ರಿಕ ಪಾಸ್ಪೋರ್ಟ್ ಹಿಂಪಡೆಯುವ ಬಗ್ಗೆ ಕಾನೂನು 1967ರ ಕಾಯ್ದೆಯಲ್ಲಿ ವಿವರಣೆ ನೀಡಲಾಗಿದೆ. ಪಾಸ್ಪೋರ್ಟ್ ರದ್ದತಿ ಬಳಿಕ ಇರೋ ಪ್ರಕ್ರಿಯೆ ಬಗ್ಗೆ ನೋಡೋದಾದ್ರೆ, ಇದಲ್ಲದೆ ಪಾಸ್ಪೋರ್ಟ್ ರದ್ದಾದ ಬಳಿಕ 2 ವಿಧಾನಗಳಲ್ಲಿ ಪ್ರಜ್ವಲ್ ರೇವಣ್ಣರನ್ನ ಭಾರತಕ್ಕೆ ಕರೆಯಬಹುದು. ಯಾವ ದೇಶದಲ್ಲಿದ್ರೂ ಅಲ್ಲಿ ಹಸ್ತಾಂತರ ಪ್ರಕ್ರಿಯೆಯಡಿ ವಾಪಸ್ ಕರೆಯಬಹುದಾಗಿದೆ. ಆದರೆ ಆ ದೇಶದ ನಡುವೆ ಭಾರತವು ಈ ಮೊದಲು ಒಪ್ಪಂದ ಮಾಡಿಕೊಂಡಿರಬೇಕು. ಇಲ್ಲವಾದಲ್ಲಿ ಗಡೀಪಾರು ಪ್ರಕ್ರಿಯೆ ಮೂಲಕವೂ ಪ್ರಜ್ವಲ್ ಅವರನ್ನ ಕರೆತರಬಹುದು. ಮೊದಲಿಗೆ ಯಾವ ದೇಶದಲ್ಲಿದ್ದಾನೆಂಬ ಮಾಹಿತಿ ಸಂಗ್ರಹಿಸಬೇಕು. ಆ ದೇಶದೊಂದಿಗೆ ಆರೋಪಿ ಪತ್ತೆಗೆ ಪ್ರಕ್ರಿಯೆ ಕ್ಷಣಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಆರಂಭವಾಗುತ್ತೆ. ಬಳಿಕ ಆರೋಪಿ ವಶಕ್ಕೆ ಪಡೆದು ಇಲ್ಲಿನ ವಿದೇಶಾಂಗ ಇಲಾಖೆಗೆ ಮಾಹಿತಿ ರವಾನಿಸುತ್ತೆ. ನಂತರ ಹಸ್ತಾಂತರ ಪ್ರಕ್ರಿಯೆ ಮೂಲಕ ಆರೋಪಿಯನ್ನ ಕಳುಹಿಸಲಾಗುತ್ತೆ. ಗಡೀಪಾರು ಮಾಡೋದಾದ್ರೆ ಆ ದೇಶದ ಕೋರ್ಟ್ನ ಅನುಮತಿ ಪಡೆದು ಗಡೀಪಾರು ಮಾಡಲಾಗುತ್ತೆ. ಭಾರತೀಯ ವಿದೇಶಾಂಗ ಇಲಾಖೆಗೆ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಪತ್ರ ರವಾನಿಸಿದ್ದಾರೆ. ಹೀಗಾಗಿ ಭಾರತೀಯ ವಿದೇಶಾಂಗ ಇಲಾಖೆ ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆಯನ್ನ ಆರಂಭ ಮಾಡಿದೆ. ಆದರೆ ಪ್ರಜ್ವಲ್ ರೇವಣ್ಣ ಯಾವಾಗ ದೇಶಕ್ಕೆ ವಾಪಸ್ ಆಗ್ತಾರೆ ಅನ್ನೋದು ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ಹರೀಶ್, TV9, ನವದೆಹಲಿ. ಅದೊಂಥರ ಬೂದಿ ಮುಚ್ಚಿದ ಕೆಂಡದ ಹಾಗೆ. ಅಧಿಕಾರ ಹಂಚಿಕೆ ಸೂತ್ರ ಅನ್ನುವಂಥ ಕೆಂಡ ಕಾಂಗ್ರೆಸ್ ಪಾಲಿಗೆ ಆಗಾಗ ಕಾಡುವ ಶತ್ರುವೇ ಸರಿ. ಲೋಕಸಭೆ ಚುನಾವಣೆ ಮುಗಿತಾ ಇದ್ದ ಹಾಗೆ ಅಧ್ಯಕ್ಷರ ಬದಲಾವಣೆ ಅನ್ನುವಂಥ ಕೂಗು ಸಣ್ಣ ಮಟ್ಟದಲ್ಲಿ ಶುರುವಾಗಿದೆ. ಇದೇ ಕೂಗು ದೊಡ್ಡದಾಗಿ ಏಳುವಂತ ಸಾಧ್ಯತೆಯೂ ಇದೆ. ಈ ಮಧ್ಯೆ ಪರಿಷತ್ ಟಿಕೆಟ್ ಲಾಬಿ ಕೂಡ ಜೋರಾಗಿ ನಡೀತಾ ಇದೆ. ನನ್ನ ಲೀಡರ್ಶಿಪ್ ಅಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆಯಲ್ಲ, ಸಮರ್ಥನೆ ಕೂಡ ಹೇಳ್ತಾರೆ ಅವರು. ಡಿಕೆ ನಾಯಕತ್ವದ ಹೇಳಿಕೆ ಬಳಿಕ ಕಾಂಗ್ರೆಸ್ನಲ್ಲಿ ಹೊಸ ಚರ್ಚೆ. ನನ್ನ ಲೀಡರ್ಶಿಪ್ ಅಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆಯಲ್ಲ. ಎಸ್, ಇದು ಡಿಕೆ ಶಿವಕುಮಾರ್ ಸುಖಾಸುಮ್ಮನೆ ಆಡಿದ ಮಾತಲ್ಲ. ಲೋಕಸಭೆ ಚುನಾವಣೆ ರಿಸಲ್ಟ್ಗೆ ದಿನಗಣನೆ ಇರೋ ಹೊತ್ತಲ್ಲೇ ಡಿಕೆ ಆಡಿದ ಮಾತು ಮಹತ್ವ ಪಡೆದುಕೊಂಡಿದೆ. ಅಕಸ್ಮಾತ್ ಕಾಂಗ್ರೆಸ್ ಡಬಲ್ ಡಿಜಿಟ್ ನಂಬರ್ ಕ್ರಾಸ್ ಮಾಡಿದ್ರೆ ಅದು ಡಿಕೆ ಶಿವಕುಮಾರ್ಗೆ ಶಕ್ತಿ ಬಂದ ಹಾಗೆ. ಸಿಎಂ ವರ್ಚಸ್ಸಿನ ಜೊತೆಗೆ ತಮ್ಮ ನಾಯಕತ್ವದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಲು ಸಾಧ್ಯವಾಯಿತು ಅಂತ ಹೇಳಿಕೊಳ್ಳಲು ಮುನ್ನುಡಿ ಬರೆದಿದ್ದಾರೆ. ಈ ಮೂಲಕ ಮುಂದಿನ ದಿನದಲ್ಲಿ ಸಿಎಂ ಕುರ್ಚಿಯ ಮೇಲೆ ತಮಗೂ ಹಕ್ಕಿದೆ ಎಂಬುದನ್ನ ಪರೋಕ್ಷವಾಗಿ ಹೇಳಿದಂತೆ ಕಾಣ್ತಿದೆ ಅಂತ ಚರ್ಚೆ ಶುರುವಾಗಿದೆ. ನಾನು 1 ವರ್ಷ ಪೂರೈಸಿದ ಮುಖ್ಯ ಅಲ್ಲ, 4 ವರ್ಷ ನನ್ನ ಲೀಡರ್ಶಿಪ್ ಅಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆಯಲ್ಲ. ಒಂದ್ ಕಡೆ ಸಿಎಂ ಸ್ಥಾನದ ಮೇಲೆ ಹಕ್ಕು ಸ್ಥಾಪನೆಗೆ ಡಿಕೆ ಹೀಗೆ ಮಾತನಾಡಿದ್ರೆ, ಅತ್ತ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರ ಕೂಡ ಮುನ್ನೆಲೆಗೆ ಬಂದಿದೆ. ಲೋಕಸಭೆ ಫಲಿತಾಂಶ ಕಳಪೆ ಆದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಪರಿಸ್ಥಿತಿ ಬಂದ್ರೆ 4-5 ನಾಯಕರ ಹೆಸರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಮುನ್ನೆಲೆಗೆ ಬಂದಿದೆ. ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಕೃಷ್ಣ ಬೈರೇಗೌಡ ಸೇರಿ ಹಲವರ ಹೆಸರು ಮುಂಚೂಣಿಯಲ್ಲಿದೆ. ಹಾಗಂತ ಡಿಕೆ ಶಿವಕುಮಾರ್ ಎಕ್ಸಿಟ್ ಮೋಡ್ ನಲ್ಲಿ ಇದ್ದಾರೆ ಅಂತಲೂ ಅರ್ಥವಲ್ಲ. ಮೇಲ್ನೋಟಕ್ಕೆ ಒಂದಿಷ್ಟು ಬದಲಾವಣೆಗಳಂತೂ ನಿಶ್ಚಿತ ಎನ್ನಲಾಗ್ತಿದೆ. ಬದಲಾವಣೆ ಚರ್ಚೆ ಬೆನ್ನಲ್ಲೇ ಮೇಲ್ಮನೆ ಪ್ರವೇಶಕ್ಕೆ ಭಾರೀ ಪೈಪೋಟಿ. ಲೋಕಸಭಾ ಚುನಾವಣೆ ಮುಗಿಯುತ್ತಿದ್ದಂತೆ ಈಗ ವಿಧಾನ ಪರಿಷತ್ ಪ್ರವೇಶಕ್ಕೆ ಫೈಟ್ ಜೋರಾಗಿ ನಡೀತಿದೆ. ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ನಲ್ಲಿ ತಂತ್ರಗಾರಿಕೆ ನಡೆಯುತ್ತಿದೆ. ಜೂನ್ 13ರಂದು ವಿಧಾನಸಭೆಯಿಂದ ವಿಧಾನ ಪರಿಷತ್ನ 11 ಸ್ಥಾನಗಳಿಗೆ ನಡೆಯುವ ಚುನಾವಣೆಗೆ ಲೆಕ್ಕಾಚಾರ ಜೋರಾಗಿದೆ. ಕಾಂಗ್ರೆಸ್ ಪಾಳಯದಲ್ಲಿ 7 ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಮಂದಿ ಟವೆಲ್ ಹಾಕಿದ್ದಾರೆ. ಸಿಎಂ ಪುತ್ರ ಯತೀಂದ್ರ ತಂದೆಗಾಗಿ ಕ್ಷೇತ್ರ ಬಿಟ್ಟುಕೊಟ್ಟಿದ್ರು.
ಹೀಗಾಗಿ ಯತೀಂದ್ರಗೂ ಮೇಲ್ಮನೆ ಸ್ಥಾನ ಕಲ್ಪಿಸಬೇಕಾಗಿದ್ದು ಲಿಸ್ಟ್ನಲ್ಲಿ ಮೊದಲ ಪ್ರಾಶಸ್ತ್ಯ ಸಿಗುವ ಸಾಧ್ಯತೆ ಇದೆ. ಇನ್ನು ಸಚಿವರಾಗಿರುವ ಬೋಸರಾಜು ಎಂಎಲ್ಸಿ ಟಿಕೆಟ್ ಸಿಗೋ ಸಾಧ್ಯತೆ ಇದೆ. ಹಾಗೆಯೇ ಬಿಎಲ್ ಶಂಕರ್, ಪುಷ್ಪ ಅಮರ್ನಾಥ್, ಐವಾನ್ ಡಿಸೋಜಾ, ಡಾಕ್ಟರ್ ಕೆ ಗೋವಿಂದರಾಜ್ ರೇಸ್ನಲ್ಲಿದ್ದಾರೆ. ವಿಜಯ್ ಕುಮಾರ್, ಎಂಸಿ ವೇಣುಗೋಪಾಲ್, ಪ್ರಸನ್ನ ಕುಮಾರ್ ಟಿಕೆಟ್ಗಾಗಿ ಪೈಪೋಟಿ ನಡೆಸುತ್ತಿದ್ದಾರೆ. ರಾಣಿ ಸತೀಶ್, ಸಂಪತ್ ರಾಜ್, ವಿನಯ್ ಕಾರ್ತಿಕ್ ಕೂಡ ಟವೆಲ್ ಹಾಕಿದ್ದಾರೆ. ಇನ್ನು ಬಿಜೆಪಿಗೂ 3 ಸ್ಥಾನ ಗೆಲ್ಲುವ ಅವಕಾಶವಿದೆ. ಆದರೆ 3 ಸ್ಥಾನಕ್ಕೆ ಹಲವು ಆಕಾಂಕ್ಷಿಗಳು ಟವೆಲ್ ಹಾಕಿದ್ದಾರೆ. ಮಾಜಿ ಸಚಿವ ಸಿಟಿ ರವಿ ಹೆಸರು ಮುಂಚೂಣಿಯಲ್ಲಿದ್ರೆ, ಅದೇ ರೀತಿ ಮಾಜಿ ಮಂತ್ರಿ ಮಾಧುಸ್ವಾಮಿ ಕೂಡ ರೇಸ್ನಲ್ಲಿದ್ದಾರೆ. ಇನ್ನು ಎಎಸ್ ಪಾಟೀಲ್ ನಡಹಳ್ಳಿ, ಮಾಜಿ ಉಪಮೇಯರ್ ಮತ್ತು ನೇಕಾರ ಸಮುದಾಯದ ಎಸ್ ಹರೀಶ್, ಕೊಡವ ಸಮುದಾಯದ ರೀನಾ ಪ್ರಕಾಶ್, ಮೊಗವೀರ ಸಮುದಾಯದ ಪ್ರಮೋದ್ ಮಧ್ವರಾಜ್, ಕೋಲಿ ಸಮುದಾಯದ ಎನ್ ರವಿಕುಮಾರ್ ಹಾಗೂ ಕುರುಬ ಸಮುದಾಯದ ರಘುನಾಥ್ ರಾವ್ ಮಲ್ಕಾಪುರ ಹೆಸರು ಟಾಪ್ ಲಿಸ್ಟ್ನಲ್ಲಿದೆ. ಇನ್ನು ಜೆಡಿಎಸ್ಗೆ ಕೇವಲ 1 ಸ್ಥಾನ ದೊರಕುವ ಸಾಧ್ಯತೆ ಇದ್ದು, ಎಚ್.ಡಿ. ಕುಮಾರಸ್ವಾಮಿ ಲೋಕಸಭಾ ಚುನಾವಣೆ ಗೆದ್ರೆ 1 ಮತ ಕಡಿಮೆ ಆಗಲಿದೆ. ಹೀಗಾಗಿ ಹೆಚ್ಚುವರಿ ಮತ ಸೇರಿದಂತೆ 2 ಮತದ ಅವಶ್ಯಕತೆ ಜೆಡಿಎಸ್ಗೆ ಇದೆ. ಈಗಾಗಲೇ ಬಿಜೆಪಿ ನಾಯಕರ ಜತೆ ಮಾತುಕತೆ ಕೂಡ ನಡೆದಿದ್ದು, ಜೆಡಿಎಸ್ನಿಂದ ಕುಪೇಂದ್ರ ರೆಡ್ಡಿ, ಫಾರೂಕ್ ಹಾಗೂ ಜವರಾಯಗೌಡ ಹೆಸರು ಜೋರಾಗಿಯೇ ಕೇಳಿ ಬಂದಿದೆ. ಒಟ್ಟಿನಲ್ಲಿ ಪರಿಷತ್ ಎಂಬ ರಾಜಕೀಯದ ಹಾವು ಏಣಿ ಆಟದಲ್ಲಿ ಕ್ಷಣ ಕ್ಷಣಕ್ಕೂ ಏರಿಳಿತಗಳು ಜೋರಾಗುತ್ತಲೇ ಇವೆ. ಪ್ರಸನ್ನ ಜೊತೆ ಪ್ರಮೋದ್, ಟಿವಿ9 ಬೆಂಗಳೂರು. ಇನ್ನು ರಾಷ್ಟ್ರ ರಾಜಕಾರಣದ ಚಿತ್ತ ದೆಹಲಿಯತ್ತ ನೆಟ್ಟಿದೆ. ಮೇ 25ನೇ ತಾರೀಕಿನಂದು ನಡೆಯುವಂತ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಈ ಬೆನ್ನಲ್ಲೇ ಸ್ವಾತಿ ಮಲಿವಾಲ್ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಚಾರ ಬಹಳ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾದ್ರೆ ಹೇಗಿತ್ತು ಇವತ್ತಿನ ದೆಹಲಿ ಅಖಾಡ ಅನ್ನೋದರ ರಿಪೋರ್ಟ್ ಎಲ್ಲಿದೆ ನೋಡಿ. ದೆಹಲಿ ರಾಷ್ಟ್ರ ರಾಜಕಾರಣದ ಹೆಡ್ ಕ್ವಾರ್ಟರ್ಸ್. ಇಂತಹ ದೆಹಲಿ ವಶಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಹವಣಿಸ್ತಾ ಇರುತ್ತವೆ. ಕಸರತ್ತುಗಳ ನಡುವೆ ಆಮ್ ಆದ್ಮಿ ಪಕ್ಷ ದೆಹಲಿ ಸರ್ಕಾರದ ಚುಕ್ಕಾಣಿ ಹಿಡಿದಿದೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಿದೆ. ಈಗ ಬದಲಾದ ಸನ್ನಿವೇಶದಲ್ಲಿ ದೆಹಲಿ ಕಬ್ಜಾ ಮಾಡೋದಕ್ಕೆ ಇಂಡಿಯಾ ಮೈತ್ರಿಕೂಟ ಮತ್ತು ಬಿಜೆಪಿ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇವೆ. ಇದೇ ಹೊತ್ತಲ್ಲೇ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಆಪ್ ಸಹಾಯಕ ಬಿಭವ್ ವಿರುದ್ಧ ಹಲ್ಲೆ ಪ್ರಕರಣ ಮುನ್ನೆಲೆಗೆ ಬಂದಿದೆ. ನಾಡಿದ್ದು ಅಂದ್ರೆ ಮೇ 25ನೇ ತಾರೀಕಿನಂದು ದೇಶದ 57 ಕ್ಷೇತ್ರಗಳಿಗೆ 6ನೇ ಹಂತದ ಮತದಾನ ನಡೆಯಲಿದೆ. ಈ ಕ್ಷೇತ್ರಗಳ ಪೈಕಿ ದೆಹಲಿಯ 7 ಸೀಟ್ಗಳು ಕೂಡ ಸೇರಿದೆ. ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದ್ದು, ಘಟಾನುಘಟಿ ನಾಯಕರೇ ಅಬ್ಬರದ ಪ್ರಚಾರವನ್ನ ನಡೆಸಿದ್ದಾರೆ. ಸ್ಮೃತಿ ಇರಾನಿ, ರಾಜನಾಥ್ ಸಿಂಗ್, ದೇವೇಂದ್ರ ಫಡ್ನವೀಸ್, ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ಪ್ರಮುಖರು ಕೊನೆ ಹಂತದ ಕಸರತ್ತನ್ನ ನಡೆಸಿದ್ದಾರೆ. ಸ್ವಾತಿ ಮಲಿವಾಲ್ ಹಲ್ಲೆ ಕೇಸ್ ಮತ್ತೆ ಮುನ್ನೆಲೆಗೆ. ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಮುಗಿಬಿದ್ದ ಬಿಜೆಪಿ. ಲೋಕಸಭಾ ಚುನಾವಣೆ ಗೆಲ್ಲೋದಕ್ಕೆ ಸ್ವಾತಿ ಮಲಿವಾಲ್ ಹಲ್ಲೆ ಕೇಸ್ ಬಿಜೆಪಿಗೆ ಅಸ್ತ್ರ ಸಿಕ್ಕಂತಾಗಿದೆ. ದೆಹಲಿಯಲ್ಲಿ ಇವತ್ತು ಬೀಡು ಬಿಟ್ಟಿದ್ದ ಸ್ಮೃತಿ ಇರಾನಿ ಹಾಗೆ ರಾಜನಾಥ್ ಸಿಂಗ್ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಒಬ್ಬ ಹಲ್ಲೆಕೋರನ ಜೊತೆಗೆ ಪ್ರಚಾರಕ್ಕೆ ಹೋಗ್ತಾರೆ. ಇಂಥವರಿಂದ ನ್ಯಾಯ ನಿರೀಕ್ಷೆ ಮಾಡ್ತೀರಾ? ಹಲ್ಲೆ ನಡೆದಾಗ ಕೇಜ್ರಿವಾಲ್ ಏನ್ ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆ ಮುಂದಿಟ್ಟಿದ್ದಾರೆ. While a lady was being assaulted in his house, who was present? What was done by Mr. Kejriwal? And why, till investigations are not completed? ಇತ್ತ ದೆಹಲಿಯ ದ್ವಾರಕ ನಗರದಲ್ಲಿ ಚುನಾವಣಾ ಪ್ರಚಾರ ಮಾಡಿದ ರಾಜನಾಥ್ ಸಿಂಗ್ ಆಪ್ ಸರ್ಕಾರದ ವಿರುದ್ಧ ಗುಡುಗಿದ್ರು. ಮಹಿಳೆಯರ ರಕ್ಷಣೆ ಮಾಡೋದಕ್ಕೆ ಆಗದ ಸರ್ಕಾರ ಅಧಿಕಾರದಲ್ಲಿರೋದಕ್ಕೆ ಲಾಯಕ್ಕಲ್ಲ ಅಂತ ಬೆಂಕಿ ಉಗುಳಿದ್ರು. जो माता बहनों और बेटियों की रक्षा जो सरकार नहीं कर सकती है, उस सरकार को सत्ता में बने रहने का कोई नैतिक अधिकार नहीं है. ಕೇಜ್ರಿವಾಲ್ ಪೋಷಕರ ವಿಚಾರಣೆಗೆ ಪೊಲೀಸರ ತೀರ್ಮಾನ. ಕಾಯ್ದು ಕುಳಿತ ವಿಡಿಯೋ ಬಿಟ್ಟ ದೆಹಲಿ ಮುಖ್ಯಮಂತ್ರಿ. ಸ್ವಾತಿ ಮಲಿವಾಲ್ ಹಲ್ಲೆ ಕೇಸ್ ಸಂಬಂಧ ಕೇಜ್ರಿವಾಲ್ ಪೋಷಕರ ವಿಚಾರಣೆಗೆ ಪೊಲೀಸರು ತೀರ್ಮಾನಿಸಿದ್ದರು. ಆದರೆ ಕಾರಣಾಂತರಗಳಿಂದ ಪೊಲೀಸರು ಇವತ್ತು ಅವರ ಹೇಳಿಕೆ ದಾಖಲಿಸಲಿಲ್ಲ. ಇದಕ್ಕೂ ಮೊದಲು ಟ್ವೀಟ್ ಮಾಡಿದ್ದ ಕೇಜ್ರಿವಾಲ್,
ವಯಸ್ಸಾದ ಪೋಷಕರೊಂದಿಗೆ ಪೊಲೀಸರಿಗೆ ಕಾಯ್ತಾ ಇರುವಂತ ವಿಡಿಯೋವನ್ನ ಬಿಟ್ಟಿದ್ದರು. ನಿನ್ನೆ ಪೊಲೀಸರು ಕರೆ ಮಾಡಿ ನನ್ನ ಪೋಷಕರ ವಿಚಾರಣೆಗೆ ಸಮಯ ಕೇಳಿದ್ದರು ಅಂತ ಬರೆದುಕೊಂಡಿದ್ದಾರೆ. ಇನ್ನು ದೆಹಲಿ ಪೊಲೀಸರು ವಿಚಾರಣೆ ಮಾಡೋ ಬಗ್ಗೆ ಆಪ್ ಸಚಿವೆ ಅತಿಶಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಈ ಕೆಲಸಕ್ಕೆ ದೆಹಲಿ ಜನ ಮತಗಳ ಮುಖೇನ ಪ್ರತ್ಯುತ್ತರ ಕೊಡ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. देश के इतिहास में राजनीति कभी इतनी नीचे आई. दिल्ली के लोग इसका जवाब अपने वोट से जरूर दें. ಇಂಡಿಯಾ ನಾಯಕರು ಕಣ್ಣೀರ್ ಹಾಕ್ತಿದ್ದಾರೆ ಎಂದ ಮೋದಿ. ಹರಿಯಾಣದಲ್ಲಿ ಪ್ರಧಾನಿ ಮೋದಿ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಪರ ಮತಯಾಚಿಸಿದ್ದಾರೆ. ಈ ನಡುವೆ ಎಂದಿನಂತೆ ಇಂಡಿಯಾ ಮೈತ್ರಿಕೂಟದ ನಾಯಕರ ವಿರುದ್ಧ ವಾಗ್ಬಾಣವನ್ನೇ ಬಿಟ್ಟಿದ್ದಾರೆ. ಮೂರನೇ ಹಂತದ ಮತದಾನದ ಬಳಿಕ ಇಂಡಿ ನಾಯಕರು ಅಳೋದಕ್ಕೆ ಶುರು ಮಾಡಿದ್ದಾರೆ ಅಂತ ಕಾಲೆಳೆದಿದ್ದಾರೆ. 5 चरणों में ही इंडी जमात का ढोल फट गया है. तीसरे चरण के बाद इन्होंने रोना धोना शुरू कर दिया. ಇತ್ತ ಕೈ ನಾಯಕಿ ಪ್ರಿಯಾಂಕಾ ಗಾಂಧಿ ಕೂಡ ಹರಿಯಾಣದಲ್ಲಿ ಮತಬೇಟೆಯಾಡಿದ್ರು. ಇದೇ ಸಮಯದಲ್ಲಿ ಮಾತನಾಡಿ ದೇಶದಲ್ಲಿ ಬಿಜೆಪಿಯ ವಿರೋಧಿ ಅಲೆ ಇದೆ ಅಂತ ಹೇಳಿದ್ರು. हरियाणा में तो एकदम एक लहर है बीजेपी के खिलाफ. पूरे देश भर में ये अंडर करंट है और बदलाव आएगा. ಅಖಿಲೇಶ್ ಅಮಿತ್ ಶಾ ಮಧ್ಯೆ 400 ಸೀಟ್ ಕದನ. ಉತ್ತರ ಪ್ರದೇಶದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರಚಾರ ನಡೆಸಿದ್ದಾರೆ. ರ್ಯಾಲಿಯಲ್ಲಿ ಮಾತನಾಡಿ ಮೋದಿ 310 ಸೀಟ್ ಮೇಲಿದ್ದಾರೆ, ಅಖಿಲೇಶ್ ಯಾದವ್ 4 ಸ್ಥಾನ ಗೆಲ್ಲೋದಿಲ್ಲ ಅಂತ ಲೇವಡಿ ಮಾಡಿದ್ದಾರೆ. ಇದಕ್ಕೆ ಪ್ರತ್ಯುತ್ತರ ಕೊಟ್ಟ ಅಖಿಲೇಶ್ ಯಾದವ್ ಬಿಜೆಪಿಯವರು 400 ಪಾರ್ ಅನ್ನೋದನ್ನೇ ಬಿಟ್ಟಿದ್ದಾರೆ ಅಂತ ಅಮಿತ್ ಶಾ ಕಾಲೆಳೆದಿದ್ದಾರೆ. 5 चरण में मोदी जी 310 पार कर गए हैं पार, और अखिलेश जी को 4 सीट भी नसीब नहीं होने वाली है. 400 पार का नारा दे रहे थे, आज जनता का गुस्सा देकर के वो नारा 400 पार नहीं दे पा रहे हैं. 7 ರಾಜ್ಯಗಳ ಮತದಾರರು ತಮ್ಮಿಷ್ಟದ ಅಭ್ಯರ್ಥಿ ಆಯ್ಕೆಗೆ ಸಜ್ಜಾಗಿದ್ದಾರೆ. ಈ ಮಧ್ಯೆ ನಾಯಕರು ತಮ್ಮ ತಮ್ಮ ಮಾತುಗಳಿಂದಲೇ ಮತದಾರನ ಮನಸ್ಸು ಸೆಳೆಯೋ ಯತ್ನ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ TV9. ಇನ್ನು ಮುಂಗಾರಿಗೂ ಮುನ್ನ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ಯಾವುದೇ ಅನಾಹುತ ಆಗದಂತೆ ರಾಜ್ಯ ಸರ್ಕಾರ ಫುಲ್ ಅಲರ್ಟ್ ಆಗಬೇಕಾದಂತ ಅನಿವಾರ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಅಧಿಕಾರಿಗಳೊಂದಿಗೆ ಇವತ್ತು ಒಂದು ಸಭೆ ಮಾಡಿದ್ದಾರೆ. ಮುಂಗಾರಿಗೂ ಮುನ್ನ ವರುಣನ ಅಬ್ಬರ, ರಾಜ್ಯ ಸರ್ಕಾರ ಅಲರ್ಟ್. ಜಿಲ್ಲಾಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ವಿಡಿಯೋ ಕಾನ್ಫರೆನ್ಸ್. ಮುಂಗಾರು ಮಳೆಗೂ ಮುನ್ನವೇ ರಾಜ್ಯದಲ್ಲಿ ವರುಣಾರ್ಭಟ ಜೋರಾಗಿದೆ. ಹಲವು ಜಿಲ್ಲೆಗಳಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಅವಾಂತರಗಳೇ ಸೃಷ್ಟಿಯಾಗಿವೆ. ದಾವಣಗೆರೆಯ ಕುಂದವಾಡದಲ್ಲಿ ಕಟಾವಿಗೆ ಬಂದಿದ್ದ ಭತ್ತ ನೆಲಕಚ್ಚಿದೆ. ಹೀಗೆ ಸಾಲು ಸಾಲು ಅವಾಂತರಗಳ ಬೆನ್ನಲ್ಲೇ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆ ನಡೆಸಿದ್ದಾರೆ. ಮಳೆ ಹಾನಿ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಹವಾಮಾನ ಮುನ್ಸೂಚನೆ ಪ್ರಕಾರ ವಾಡಿಕೆಗಿಂತ ಹೆಚ್ಚು ಮಳೆಯಾಗ್ತದೆ. ಪ್ರವಾಹ ಬಂದ್ರೆ ಎದುರಿಸಲು ಜಿಲ್ಲಾಡಳಿತ ಸನ್ನದ್ಧವಾಗಿರಬೇಕು. ಎಲ್ಲ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಅಂತ ಹೇಳಿದ್ರು. ಕೆಲವು ಕಡೆಗಳಲ್ಲಿ ಜಾಸ್ತಿ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಪ್ರವಾಹ ಒಂದು ವೇಳೆ ಬಂದರೆ ಅದಕ್ಕೆ ಜಿಲ್ಲಾ ಆಡಳಿತದವರು ಆ ಪ್ರವಾಹವನ್ನು ಎದುರಿಸಲಿಕ್ಕೆ ಸನ್ನದ್ಧರಾಗಿರಬೇಕು. ಎಲ್ಲ ಅಗತ್ಯ ಕ್ರಮಗಳನ್ನು ತಗೊಳ್ಳಬೇಕು. ಇನ್ನು ರಾಜ್ಯದಲ್ಲಿನ ಮಳೆ ಅವಾಂತರಗಳ ಬಗ್ಗೆ ಸಿಎಂ ಚರ್ಚಿಸಿದ್ರೆ ಡಿಸಿಎಂ ಡಿಕೆ ಬೆಂಗಳೂರು ಮಳೆ ಬಗ್ಗೆ ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಮೀಟಿಂಗ್ ಮಾಡಿದ್ರು. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಪ್ರವಾಹ ತಗ್ಗಿಸುವಿಕೆ, ರಾಜಕಾಲುವೆ ಮತ್ತು ಕೆರೆಗಳ ಒತ್ತುವರಿ ತೆರವು ಬಗ್ಗೆ ಚರ್ಚಿಸಿದ್ರು. ಎಲ್ಲೆಲ್ಲಿ ನಮ್ಮ ಈ ಶುದ್ಧ ಘಟಕ ನೀರುಗಳಿದೆ ಅದನ್ನೆಲ್ಲ ಕಂಪ್ಲೀಟ್ ರಿಪೇರ್ ಮಾಡಿ ಇಂಬ್ರೈನೆಲ್ಲ ಚೇಂಜ್ ಮಾಡಿಸ್ಬಿಟ್ಟು ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಇದನ್ನೆಲ್ಲ ಚೆನ್ನಾಗಿ ನಡೀತಾ ಇದೆ. ಇನ್ನು ಎಲ್ಲೆಲ್ಲಿ ಏನೇನು ಸ್ವಲ್ಪ ಸಮಸ್ಯೆ ಇದೆ ಅದನ್ನೆಲ್ಲ ಅದೇ ಮಾಡಬೇಕು ಅಂತ ಅವರಿಗೆ ಮಾಡಬೇಕು. ಕೇರಳದಲ್ಲಿ ರಣರಕ್ಕಸ ಮಳೆ, 5 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್.
ವರುಣಾರ್ಭಟಕ್ಕೆ 4 ಬಲಿ, ಕೆರೆಯಂತಾದ ರಸ್ತೆಗಳು. ಇತ್ತ ನೆರೆ ರಾಜ್ಯ ಕೇರಳದಲ್ಲೂ ರಣರಕ್ಕಸ ಮಳೆ ಸುರಿಯುತ್ತಿದೆ. ಮಳೆ ಅವಾಂತರಗಳಿಂದ ಈವರೆಗೆ 4 ಮೃತಪಟ್ಟಿದ್ದಾರೆ. ಮಳೆ ಆರ್ಭಟಕ್ಕೆ ಪತ್ತನಂತಿಟ್ಟ, ಇಡುಕ್ಕಿ, ಆಲಪ್ಪುಳ, ಕೊಟ್ಟಾಯಂ, ಎರ್ನಾಕುಲಂ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು, ಕಣ್ಣೂರು, ಕಾಸರಗೋಡು ಸೇರಿ 7 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ಮಲ್ಲಪುರಂ, ಎರ್ನಾಕುಲಂನಲ್ಲಿ ರಸ್ತೆಗಳೆಲ್ಲವೂ ಕೆರೆಗಳಂತಾಗಿದ್ದು, ಕೊಚ್ಚಿಯ ಇನ್ಫೋ ಪಾರ್ಕ್ ಜಲಾವೃತಗೊಂಡಿದೆ. ಅಲ್ಲದೆ ಮುಳುಗಿದ ರಸ್ತೆಯಲ್ಲಿಯೇ ಬೈಕ್ ಸವಾರರು ಸಾಗಲು ಸರ್ಕಸ್ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್ TV9. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.